ಈ ಸಮಾನತೆಯನ್ನು ಯಾರು ವಿರೋಧಿಸ್ತಾರೋ ಅವರು ನಿಜವಾದ ರಾಷ್ಟ್ರಪ್ರೇಮಿಗಳಲ್ಲ. ಸೌಹಾರ್ದತೆಯನ್ನು ಯಾರು ಕದಡುತ್ತಾರೋ ಅವರು ನಿಜವಾದ ರಾಷ್ಟ್ರಪ್ರೇಮಿಗಳಲ್ಲ. ಬಿಜೆಪಿ ಮತ್ತೆ RSS ಎರಡು ರಾಜಕೀಯ ಪಕ್ಷಗಳು ಬೇರೆ ಬೇರೆ ಹೆಸರಿನಲ್ಲಿದ್ದಾವೆ. RSS ಅಲ್ಲಿ ಇರ್ತಕ್ಕಂಥವರೇ ಬಿಜೆಪಿ, ಬಿಜೆಪಿನಲ್ಲಿ ಇರ್ತಕ್ಕಂಥವರೇ RSS ಅವರು. ಆದರೆ ಯಾವತ್ತೂ ಸೌಹಾರ್ದತೆಯನ್ನು ಮೆರಿಬೇಕಾದಂಥವ್ರು, ಭ್ರಾತೃತ್ವವನ್ನು ಮೆರಿಬೇಕಾದಂಥವ್ರು ಯಾವತ್ತೂ ಅವರ ಭಾಷಣಗಳಲ್ಲಿ, ಅವರ ಮಾತುಗಳಲ್ಲಿ ದ್ವೇಷ ಬಿಟ್ಟರೆ ಬೇರೆ ಏನು ಕಂಡಿಲ್ಲ ಇಲ್ಲಿವರೆಗೂ. ಅದಕ್ಕಾಗಿ ಆಮೇಲೆ ಸಾರ್ವಜನಿಕ ಸ್ಥಳಗಳನ್ನು ದುರುಪಯೋಗ ಮಾಡಿಕೊಂಡು ಈ ಥರ ಸಂಘಟನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು ಅನ್ನೋದು ಹೌದು. ಆ ಥರ ಮಾಡಬೇಕು. ಅದು ತಮಿಳುನಾಡಲ್ಲಿ ಯಾವ ರೀತಿ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮಾಡಕ್ಕೆ ಬಿಡೋದಿಲ್ವೋ, ಇಲ್ಲೂ ಆ ರೀತಿ ಮಾಡಕ್ಕೆ ಬಿಡ್ಕೂಡುದು. ಅವ್ರು ಬೇಕಾದ್ರೆ ಪರ್ಮಿಷನ್ ತಗೊಂಡು ಎಲ್ಲರೂ ಸಾರ್ವಜನಿಕ ಸ್ಥಳಗಳಲ್ಲಿ ಚೌಲ್ಟ್ರಿ ಮಾಡ್ಕೊಳ್ಳಿ, ಪಾರ್ಕ್ ಮಾಡ್ಕೊಳ್ಳಿ, ಎಲ್ಲ ಮೈದಾನಗಳಲ್ಲಿ ತೆರಿಗೆ ಕಟ್ಬಿಟ್ಟು ಅಥವಾ ಫೀಸ್ ಕಟ್ಬಿಟ್ಟು ಅನುಮತಿ ತಗೊಂಡು ಮಾಡಲಿ. ಅದು ಅವ್ರ ಖಾಸಗಿ ಕಾರ್ಯಕ್ರಮ ಅನ್ನೋದಾದ್ರೆ. ಆದ್ರೆ ಮಕ್ಕಳನ್ನ, ಚಿಕ್ಕ ಮಕ್ಕಳು, ಶಾಲಾ ಮಕ್ಕಳನ್ನ, ಕಾಲೇಜ್ ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಅಂಥವಕ್ಕೆಲ್ಲ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ RSS ಮಾಡೋದೇ ಬಿಜೆಪಿಗೆ ಪ್ರಚಾರ, ಚುನಾವಣಾ ಪ್ರಚಾರ ಬಿಟ್ರೆ ಅವ್ರು ಕಣ್ಣಲ್ಲಿ ಕಂಡಂಗೆ ಯಾವ ಕಾರ್ಯಕ್ರಮಗಳನ್ನು, ಈ ದೇಶ ಕಟ್ಟೋದು ಯಾವ ಕೆಲಸವನ್ನೂ ಅವ್ರು ಮಾಡಿಲ್ಲ. ಅವರು ಬಿಜೆಪಿಗೆ ಚುನಾವಣೆ ಸಮಯದಲ್ಲಿ ಕೆಲಸ ಮಾಡ್ತಾರೆ, ಇಷ್ಟೇ ಗೊತ್ತಿರುವಂಥದ್ದು. ಆದರೆ ಸೌಹಾರ್ದತೆಯನ್ನು ಹಾಳು ಮಾಡೋಕ್ಕೆ, ಸಂವಿಧಾನವನ್ನ ಅಪಮಾನ ಮಾಡಲಿಕ್ಕೆ, ಭಾರತ ಧ್ವಜವನ್ನು ಅಪಮಾನ ಮಾಡಲಿಕ್ಕೆ RSS ಆಗಲಿ, ಬಿಜೆಪಿಯವರಾಗಲಿ ಯಾವುದೇ ಮತೀಯ ಸಂಘಟನೆಗೆ ಅವಕಾಶವನ್ನ ಈ ನಾಡಿನ ಪ್ರಜ್ಞಾವಂತ ಮತದಾರರು, ಪ್ರಜ್ಞಾವಂತ ಪ್ರಜೆಗಳು ಯಾವುದೇ ರೀತಿಯ ಅವಕಾಶವನ್ನ ಕೊಡೋದಿಲ್ಲ. ಅದಕ್ಕಾಗಿ ಇವತ್ತು ನಾವು ಏನು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದಕ್ಕೆ ಇಡೀ ಕರ್ನಾಟಕ ಅವ್ರ ಪರವಾಗಿ ನಿಂತಿದೆ. RSS ಕೂಡ ಬಿಜೆಪಿ ಕೂಡ ಸಂವಿಧಾನ ಮತ್ತೆ ಕಾನೂನು ಆಶಯಗಳ ವಿರುದ್ಧವಾಗಿ ಹೋಗಕೂಡದು. ಪ್ರಿಯಾಂಕ್ ಖರ್ಗೆ ಅವ್ರ ಪರವಾಗಿ ನಿಂತಿದ್ದೀರಾ ಸರ್? ಇಲ್ಲ ಅಂತ ಬಿಜೆಪಿ ಅವರ ಆರೋಪ. ಉತ್ಕರ್ಷ್ ಅವರು ಈ RSS ಶಾಖೆಗಳಿಗೆ ಯುವಕರನ್ನ, ಮಕ್ಕಳನ್ನ ಬಲವಂತವಾಗಿ ಕರ್ಕೊಂಡು ಬರಲಾಗುತ್ತೆ, ಯಾಕಂದ್ರೆ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ಳಲಾಗ್ತಿದೆ ಅನ್ನೋ ಆರೋಪ ಅಥವಾ ಅನುಮಾನ ನಟರಾಜ್ ಗೌಡರಿಗೆ, ಕಾಂಗ್ರೆಸ್ ಪಕ್ಷದವರಿಗಿದೆ. ನೋಡಿ, ಎಲ್ಲೂ ಕೂಡ ಆ ರೀತಿ ಶಾಖೆಗಳಲ್ಲಿ ವಿದ್ಯಾರ್ಥಿಗಳನ್ನಾಗ್ಲಿ ಮಕ್ಕಳನ್ನಾಗ್ಲಿ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ. ಮತ್ತೆ ಬಹಳ ಹೆಚ್ಚಾಗಿ ನಾನು RSS ಬಗ್ಗೆ ಮಾತಾಡ್ಲಿಕ್ಕೆ ನಾನು RSS ನ ವಕ್ತಾರ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ವಕ್ತಾರ. ಮತ್ತೊಂದು, ನಟರಾಜ್ ಗೌಡರು ಹೇಳ್ಬಿಟ್ರು ಇವತ್ತು ಕಾಂಗ್ರೆಸ್ನವರು ಸಮಾನತೆ ಬಗ್ಗೆ ಮಾತನಾಡ್ತೇವೆ ಅಂತ. ಮೊದಲು ಅವ್ರಿಗೆ ಮಾಹಿತಿ ಇರಲಿ, ಸಮಾನತೆ ಮತ್ತು ಸಂವಿಧಾನದ ಬಗ್ಗೆ ಮಾತನಾಡುವಂತ ಯಾವ ನೈತಿಕತೆ ಇಲ್ಲ ರೀ. ಇವತ್ತು ಕೇಳಿಸ್ಕೊಳ್ಬೇಕು. ನೀವು ಮಾತನಾಡ್ಬೇಕಾದ್ರೆ ಸುಮ್ಮನೆ ನೋಡಿ, ನೀವು RSS ಬಿಜೆಪಿ ಎರಡೂ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಅವ್ರು ಸುಮ್ಮನೆ ಇದ್ರು, ಯುವಕರನ್ನ ದುರ್ಬಳಕೆ ಅಂದ್ರೆ ಅವ್ರು ಸುಮ್ಮನೆ ಇದ್ರು. ಕೇಳಿಸ್ಕೊಳ್ಳಿ, ಸುಮ್ಮನೆ ಮಾತಾಡ್ತಾರೆ. ನೋಡಿ, ಇವತ್ತು ಏನು ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ರೆ ಕಾಂಗ್ರೆಸ್ನವರೆಲ್ಲ ಒಪ್ಕೊಂಡ್ರು ಅಂತ ಹೇಳ್ತಾರಲ್ರಿ. ನಟರಾಜ್ ಗೌಡ್ರೆ ತಿಳ್ಕೊಡ್ರಿ ಸ್ವಲ್ಪ ಮಾಹಿತಿನ. ಅಫ್ಜಲ್ಪುರದ ಶಾಸಕರು ಹೇಳ್ತಾರೆ, ಏನ್ ಹೇಳಿದ್ರು, ಪ್ರಿಯಾಂಕಾ ಖರ್ಗೆ ಏನೇ ಮಾಡ್ಲಿ ಇವತ್ತು ನಾನು ನನ್ನ ಶಾಲೆಯಲ್ಲಿ ಸಂಘದ ಶಾಖೆಯನ್ನ, ಸಂಘದ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಬಹಳ ಸ್ಪಷ್ಟ ವೈಯಕ್ತಿಕ ವಿಚಾರ. ನಿಮ್ಮ ಉಪಮುಖ್ಯಮಂತ್ರಿಗಳು ನಮಸ್ತೆ ಕೇಳಿಸ್ಕೊಳ್ಳೋ ಧೈರ್ಯ ಇಲ್ಲ ಅಂದ್ರೆ ಮತ್ತೆ ಯಾಕೆ ಬಿಜೆಪಿ ನಾಯಕರು ತಮ್ಮ ಮಕ್ಕಳನ್ನ ಮಕ್ಕಳು ರಸ್ತೆಗೆ ಬರಬೇಕು ಅಷ್ಟೇ. ಒಂದು ನಿಮಿಷ ಉತ್ಕರ್ಷ್ ಅವ್ರದ್ದು ಬಿಟ್ರೆ ಬೇರೆ ಯಾರ್ದು ನಂದು ಸಮೇತ ಮ್ಯೂಟ್ ಮಾಡಿ. ಉತ್ಕರ್ಷ್ ಅವ್ರದ್ದು ಒಂದು ನಿಮಿಷ. ಮೇಡಮ್, ನಾನು ರಿಇಟ್ರೇಟ್, ಅಫ್ಜಲ್ಪುರದ ಶಾಸಕರು ಅವರೇ ಖುದ್ದು ಹೇಳಿದ್ರು, ಪ್ರಿಯಾಂಕಾ ಖರ್ಗೆ ಏನೇ ಮಾಡಿದ್ರು ಕೂಡ ನನ್ನ ಶಾಲೆಯಲ್ಲಿ ಸಂಘದ ಶಾಖೆಯನ್ನ, ಸಂಘದ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡ್ತೀನಿ ಅಂತ. ನಿಮಗೆ ಅವ್ರನ್ನ ಬ್ಯಾನ್ ಮಾಡುವಂತ ತಾಕತ್ತಿದ್ಯಾ? ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲ ಅಂತ ಹೇಳಿದ್ರು, ಅವ್ರನ್ನ ಬ್ಯಾನ್ ಮಾಡುವಂತ ತಾಕತ್ತಿದ್ಯಾ? ಕುಣಿಗಲ್ ರಂಗನಾಥ್ ಹೇಳಿದ್ರು ಆ ಶಾಖೆಯ ಗೀತೆಯಲ್ಲಿ ಏನ್ ತಪ್ಪಿದೆ ಅಂತ, ಅವ್ರನ್ನ ಬ್ಯಾನ್ ಮಾಡುವಂತ ತಾಕತ್ತಿದ್ಯಾ? ಪುತ್ತೂರ್ನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಸಂಘದ ಗಣವೇಶವನ್ನು ಹಾಕೊಂಡು ಹೇಳಿದ್ರು ನಮಸ್ತೆ ಸದಾ ವತ್ಸಲೆ ಅಂತ. ಈಗ ನಾವು ಪ್ರಿಯಾಂಕಾ ಖರ್ಗೆ ಅವರಿಗೆ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದೇನು ಅಂತಂದ್ರೆ, ಸರ್ ನೀವು ಸಂಘವನ್ನ ಬ್ಯಾನ್ ಮಾಡೋದ್ ಬಿಟ್ಬಿಡಿ, ನಿಮ್ಮ ಸ್ವಪಕ್ಷದ ನಾಯಕರುಗಳೇ ಸಂಘದ ಬಗ್ಗೆ ಒಳ್ಳೆಯ ಪಾಸಿಟಿವ್ ಒಪಿನಿಯನ್ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಮೊದಲು ನಿಮ್ಮ ತಾಕತ್ತನ್ನ ಅವರನ್ನ ಬ್ಯಾನ್ ಮಾಡೋದ್ರಲ್ಲಿ ತೋರಿಸಿ, ಮತ್ತೆ ಮುಂದುವರೆದು ಇವತ್ತೇನು RSS ಬ್ಯಾನ್ ಮಾಡ್ತೀವಿ, RSS ನಿಷೇಧ ಮಾಡ್ತೀವಿ ಅನ್ನುವಂತ ಡೈವರ್ಷನ್ ಪಾಲಿಟಿಕ್ಸ್ ಅನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಮಾಡ್ಕೊಂಡ್ ಬಂದಿದೆ. ನಮ್ಮ ನಿಲುವು ಇವತ್ತು ಬಹಳ ಸ್ಪಷ್ಟವಾಗಿದೆ ರೀ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಕಿತ್ತು ತಿನ್ನುವಂತ ಬಡತನ ಇದೆ, ಕಿತ್ತು ತಿನ್ನುವಂತ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಮೊದಲು ಪ್ರಿಯಾಂಕಾ ಖರ್ಗೆ ಉತ್ತರ ಕೊಡ್ಲಿ. ITBT ಮಂತ್ರಿಯಾಗಿ ಎಷ್ಟು ITBT ಇಂಡಸ್ಟ್ರಿಗಳನ್ನ ಆ ಕಲಬುರಗಿಗೆ ತರುವಂತ ಕೆಲಸ ಮಾಡಿದಿರೋ ಶ್ರೀಮಾನ್ ಪ್ರಿಯಾಂಕಾ ಖರ್ಗೆ ಅವರೇ, ಇಟ್ ಇಸ್ ದ ಫೇಲ್ಯೂರ್ ಆಫ್ ಯುವರ್ ಗವರ್ನೆನ್ಸ್. ಅದ್ ಬಿಟ್ಬಿಟ್ಟು ಕುಣಿಯಕ್ಕಾಗ್ದೋ ನೆಲ ಡೊಂಕು ಅಂದಂಗೆ ನಿಮ್ ಕಡೆ ಕೆಲಸ ಮಾಡಕ್ಕಾಗಿಲ್ಲ, RSS ನಿಷೇಧ ಮಾಡ್ತೀನಿ ಹೇಳುವಂತದ್ದು ಎಷ್ಟು ಸರಿ? ಶ್ರೀವತ್ಸ ಸರ್, ಇವತ್ತು ಕೋರ್ಟ್ನಲ್ಲಿ ಆದ ಅಬ್ಸರ್ವೇಷನ್ ಜಸ್ಟಿಸ್ ನಾಗಪ್ರಸನ್ನ ಅವರು ಹೇಳಿದ್ರು, ನೋಡಿ ಸರ್ಕಾರದ ಉದ್ದೇಶ ಏನು ಅನ್ನೋದು ಬೇರೆ ಏನೋ ಅಚೀವ್ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ ಅನ್ನೋ ರೀತಿಯಲ್ಲಿದೆ ಕ್ಯಾಬಿನೆಟ್ ನ ಡಿಸಿಷನ್.
ಪೊಲೀಸ್ ಆಕ್ಟ್ ಇದೆ. ಪೊಲೀಸ್ ಆಕ್ಟ್ ನ ಪ್ರಕಾರ ಸ್ಥಳೀಯವಾದ ಆಡಳಿತ ಹಾಗೆ ಪೊಲೀಸರಿಗೆ ಸಂಬಂಧಪಡುತ್ತೆ ಆಯಾ ಪ್ರದೇಶಗಳಲ್ಲಿ ಅನುಮತಿಯನ್ನ ಕೊಡಬೇಕಾ ಬೇಡವಾ ಅಂತ ಹೇಳಿ ಇದನ್ನ ಓವರ್ಕಮ್ ಮಾಡ್ಬಿಟ್ಟು ಹೊಸದೊಂದು ಕ್ಯಾಬಿನೆಟ್ ಆದೇಶವನ್ನ ಹೊರಡಿಸೋದು ಸರ್ಕಾರದ ಉದ್ದೇಶನೇ ಪ್ರಶ್ನೆ ಮಾಡುವಂತಾಗಿದೆ. ಇದು ಕೋರ್ಟ್ನ ಅಬ್ಸರ್ವೇಷನ್ ಸರ್. ಹೌದು, ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ನಾವು ಪಥಸಂಚಲನವನ್ನು ಮಾಡಿದ್ದೀವಿ. ಎಲ್ಲೂ ಆಗಿಲ್ಲ. ನಾವು ಅದನ್ನೇ ಹೇಳಿದ್ದು, ಕೋರ್ಟ್ ಅಬ್ಸರ್ವೇಷನ್ ಸರಿ ಇದೆ, ಸರ್ಕಾರದ ಉದ್ದೇಶ ಸರಿ ಇಲ್ಲ. ಈ ಹಿಂದೆನೇ ಇಂದಿರಾ ಗಾಂಧಿ ಅಂತವರೇನೆ ಈ RSSನ ನಾವೇನಾದರೂ ನಿಷೇಧ ಮಾಡೋಕ್ಕೆ ಹೋದರೆ ರಬ್ಬರ್ ಬಾಲ್ನಂತೆ ಪುಟಿದೇಳುತ್ತೆ ಅನ್ನುವಂಥ ಮಾತನ್ನ ಸ್ವತಃ ಇಂದಿರಾ ಗಾಂಧಿ ಅವರು ಹೇಳಿದ್ರು. ನಟರಾಜ್ ಗೌಡ್ರು ಅರ್ಥ ಮಾಡ್ಕೊಳ್ಳಿ. ನಾವು ಇವತ್ತು ಇಲ್ಲಿ ಮಾತಾಡ್ತಿರೋದು ಸಂಘದ ಆಕ್ಟಿವಿಟಿಯನ್ನು ನಾವೇನೋ ನಿಷೇಧ ಮಾಡ್ತೀವಿ ಅಂತ ಹೋಗ್ತಾ ಇದ್ದೀರಿ. ನೀವು ಮಾಡ್ತಿರೋದು ನಾವು ಓಪನ್ ಫೀಲ್ಡ್ನಲ್ಲಿ ಮಾಡ್ತಿರೋ ಆಕ್ಟಿವಿಟಿನ ತಡೆಯುವಂಥದ್ದನ್ನು ನೋಡುವಂಥ ಅವಕಾಶವನ್ನು ಕಳ್ಕೊತಾ ಇದ್ದೀರಾ. ನಾವೇನು ಯುವಕರ ಮಕ್ಕಳನ್ನು ಕರ್ಕೊಂಬಂದು ಏನು ಹೇಳ್ಕೊಡ್ತೀವಿ ಅಂತ ನೋಡಿ, ದೇಶಭಕ್ತಿಯನ್ನು ಏನು ಮಾಡ್ತೀವಿ ಅಂತ ಹೇಳಿ, RSSನ ಅನೇಕ ಸಾಹಿತ್ಯ ಪ್ರಕಟಣೆಗಳ ಬಗ್ಗೆ ನಿಮ್ದು ಅಬ್ಜೆಕ್ಷನ್ಸ್ ಇದ್ರೆ ಹೇಳಿ. ಯಾವ್ಯಾವ ಮಹಾಪುರುಷರ ಬಗ್ಗೆ ನಾವೆಲ್ಲ ಬರೆದಿದ್ದೀವಲ್ಲ, ಒಂದೇ ಒಂದು ತಪ್ಪು ಪುಸ್ತಕ ಪ್ರಿಂಟ್ ಆಗಿದ್ರೆ ಮಾತಾಡಿ. RSSನ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಸ್ವಲ್ಪ ವಿಷಯ ತಿಳ್ಕೊಂಡು ಮಾತಾಡಿ. ನೀವು ಕಾಂಗ್ರೆಸ್ಸಿನ ಒಬ್ಬರು ವಕ್ತಾರರಾಗಿ ಬಂದಿದ್ದೀರಿ. RSS 100 ವರ್ಷ ಇದೆ ಅನ್ನೋದು ಗೊತ್ತಿರಲಿ. ಈ ರೀತಿ ಸಮಾಜದ ಒಳಗೆ ಹಿಂದೂ ಸಂಘಟನೆಯನ್ನು ಮಾಡ್ತಾ ಜಾತಿ ಅನ್ನುವಂಥ ಎಲ್ಲೂ ತರದೇನೆ ಇವತ್ತು RSS ನಾವು ಮಾಡ್ತಿರುವಂಥ ಚಟುವಟಿಕೆ ನಿಷೇಧ ಮಾಡಕ್ಕೆ ಹೊರಟಿದ್ದೀರಿ. ಮಾಡೋಕ್ಕಾಗಲ್ಲ. ಅದನ್ನೇ ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ಮುಂದೇನೂ ನೀವು ಎಡವುತ್ತೀರಿ. ದ್ವಿಸದಸ್ಯ ಪೀಠ ಅಂತ ಹೇಳ್ತೀರಿ. ಎಲ್ಲ ಕಡೆ ಹೋದ್ರೂ ಇದೇ ಆಗೋದು. ಸಂವಿಧಾನಬದ್ಧವಾಗಿ ಇದ್ದೀವಿ, ಸಂವಿಧಾನಕ್ಕೆ ನಾವು ನಡ್ಕೋತಾ ಇದ್ದೀವಿ. ನಾವು ಸಂವಿಧಾನಕ್ಕೆ ಮೀರಿದವರು ಅಲ್ಲ. RSSನವರು ಸಂವಿಧಾನವನ್ನ ಬಿಟ್ಟೇನು ಮಾಡಿಲ್ಲ. ನಾವು ಸಂವಿಧಾನವನ್ನ ಗೌರವಿಸ್ತೀವಿ ಅನ್ನೋದನ್ನ ಮತ್ತೊಮ್ಮೆ ಹೇಳಕ್ ಬಯಸ್ತೀನಿ. ಕಾರ್ಯಕ್ರಮಕ್ಕೆ ಸಮಯ ಇದ್ದಷ್ಟೇ ಕಡೆದಾಗ ನಟರಾಜ್ ಗೌಡ್ರೆ ಮತ್ತೊಂದ್ಸತಿ ಜೆಂಟಲ್ ರಿಮೈಂಡರ್, ನೀವು ಅಬ್ಜೆಕ್ಟ್ ಮಾಡ್ತಾ ಇರುವ ದಂಡದ ಬಗ್ಗೆ ಅಥವಾ ಈ RSS ಸಂಘ ಏನು ರಿಜಿಸ್ಟರ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರವಾಗ್ಲಿ ಸರ್ಕಾರದ ಪರ ವಕೀಲರಾಗ್ಲಿ ಇದುವರೆಗೂ ಚಕಾರ ಎತ್ತಿಲ್ಲ ಕೋರ್ಟ್ ನಲ್ಲಿ. ಯಾಕಂದ್ರೆ ಆಚೆ ಬಂದು ಕಾಂಗ್ರೆಸ್ ಪಕ್ಷದ ವಕ್ತಾರರು ಹಾಗೆ ಮಿನಿಸ್ಟರ್ಗಳು ಮಾತನಾಡ್ತಿರೋ ವಿಚಾರ ಬೇರೆ, ಕೋರ್ಟ್ ನಲ್ಲಿ ಆಗ್ತಾ ಇರುವ ಚರ್ಚೆಗಳು ಬೇರೆ. ನಿಮಗೆ ನಿಜವಾಗ್ಲೂ ಸಂವಿಧಾನ ಬಾಹಿರವಾಗಿ RSS ನಡ್ಕೊಳ್ತಾ ಇದೆ ಅಂತಂದ್ರೆ ಅದನ್ನ ನಿಷೇಧ ಮಾಡೋ ಸಲುವಾಗಿಯೂ ಕೂಡ ಕೋರ್ಟ್ ನಲ್ಲಿ ಒಂದು ದಾವೆ ಹಾಕಿ ಮುಂದುವರಿಸಿ ಅಂತ ಹೇಳ್ತಾ, ಎನಿವೆ ನಾಳೆ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಂಡಿಸಲಿದ್ದಾರೆ. ಈ ಸರ್ಕಾರದ ಕ್ಯಾಬಿನೆಟ್ ನ ಡಿಸಿಷನ್ ನ ಕುರಿತಂತೆ ಹಾಗೆ ಚಿತ್ತಾಪುರದ ಶಾಂತಿ ಸಭೆಯ ವರದಿಯನ್ನ ಜಿಲ್ಲಾಧಿಕಾರಿಗಳು ಕೋರ್ಟ್ಗೆ ಕೊಡುವವರಿದ್ದಾರೆ. ಕಾನೂನಾತ್ಮಕವಾಗಿ ಬರುವ ಆದೇಶವನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು. ಅದು ಭೀಮ್ ಆರ್ಮಿ ಇರಬಹುದು, ದಲಿತ ಸಂಘರ್ಷ ಸಮಿತಿ ಇರಬಹುದು, RSS ಕೂಡ ಇರಬಹುದು. ಆ ಕುತೂಹಲ ಏನಾಗುತ್ತೆ ಅನ್ನೋದು ಅದಾದ ದಿನ, ಕೋರ್ಟ್ನ ತೀರ್ಪು ಹೊರಬಂದ ದಿನ ಮತ್ತೊಮ್ಮೆ ಇದೇ ವಿಚಾರಕ್ಕೆ ಚರ್ಚೆ ಮಾಡೋಣ. ಇವತ್ತಿನ ಚರ್ಚೆಗೆ ಸಮಯ ಇದ್ದಷ್ಟೇ. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್. ಸಮಾನತೆಯನ್ನು ಯಾರು ವಿರೋಧಿಸ್ತಾರೋ ಅವರು ನಿಜವಾದ ರಾಷ್ಟ್ರಪ್ರೇಮಿಗಳಲ್ಲ. ಸೌಹಾರ್ದತೆಯನ್ನು ಯಾರು ಕದಡುತ್ತಾರೋ ಅವರು ನಿಜವಾದ ರಾಷ್ಟ್ರಪ್ರೇಮಿಗಳಲ್ಲ. ಬಿಜೆಪಿ ಮತ್ತೆ RSS ಎರಡು ರಾಜಕೀಯ ಪಕ್ಷಗಳು ಬೇರೆ ಬೇರೆ ಹೆಸರಿನಲ್ಲಿದ್ದಾವೆ. RSS ಅಲ್ಲಿ ಇರ್ತಕ್ಕಂಥವ್ರೆ ಬಿಜೆಪಿ, ಬಿಜೆಪಿನಲ್ಲಿ ಇರ್ತಕ್ಕಂಥವ್ರೆ RSS ಅವರು. ಆದರೆ ಯಾವತ್ತೂ ಸೌಹಾರ್ದತೆಯನ್ನು ಮೆರಿಬೇಕಾದಂಥವ್ರು, ಭ್ರಾತೃತ್ವವನ್ನು ಮೆರಿಬೇಕಾದಂಥವ್ರು ಯಾವತ್ತೂ ಅವರ ಭಾಷಣಗಳಲ್ಲಿ, ಅವರ ಮಾತುಗಳಲ್ಲಿ ದ್ವೇಷ ಬಿಟ್ಟರೆ ಬೇರೆ ಏನು ಕಂಡಿಲ್ಲ ಇಲ್ಲಿವರೆಗೂ. ಅದಕ್ಕಾಗಿ ಆಮೇಲೆ ಸಾರ್ವಜನಿಕ ಸ್ಥಳಗಳನ್ನು ದುರುಪಯೋಗ ಮಾಡಿಕೊಂಡು ಈ ಥರ ಸಂಘಟನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು ಅನ್ನೋದು ಹೌದು. ಆ ಥರ ಮಾಡಬೇಕು. ಅದು ತಮಿಳುನಾಡಲ್ಲಿ ಯಾವ ರೀತಿ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮಾಡಕ್ಕೆ ಬಿಡೋದಿಲ್ವೋ, ಇಲ್ಲೂ ಆ ರೀತಿ ಮಾಡಕ್ಕೆ ಬಿಡ್ಕೂಡುದು. ಅವ್ರು ಬೇಕಾದ್ರೆ ಪರ್ಮಿಷನ್ ತಗೊಂಡು ಎಲ್ಲರೂ ಸಾರ್ವಜನಿಕ ಸ್ಥಳಗಳಲ್ಲಿ ಚೌಲ್ಟ್ರಿ ಮಾಡ್ಕೊಳ್ಳಿ, ಪಾರ್ಕ್ ಮಾಡ್ಕೊಳ್ಳಿ, ಎಲ್ಲ ಮೈದಾನಗಳಲ್ಲಿ ತೆರಿಗೆ ಕಟ್ಬಿಟ್ಟು ಅಥವಾ ಫೀಸ್ ಕಟ್ಬಿಟ್ಟು ಅನುಮತಿ ತಗೊಂಡು ಮಾಡ್ಲಿ. ಅದು ಅವ್ರ ಖಾಸಗಿ ಕಾರ್ಯಕ್ರಮ ಅನ್ನೋದಾದ್ರೆ. ಆದ್ರೆ ಮಕ್ಕಳನ್ನ, ಚಿಕ್ಕ ಮಕ್ಕಳು, ಶಾಲಾ ಮಕ್ಕಳನ್ನ, ಕಾಲೇಜ್ ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಅಂತಕ್ಕೆಲ್ಲ ಮಾಡಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ RSS ಮಾಡೋದೇ ಬಿಜೆಪಿಗೆ ಪ್ರಚಾರ, ಚುನಾವಣಾ ಪ್ರಚಾರ ಬಿಟ್ರೆ ಅವ್ರ ಕಣ್ಣಲ್ಲಿ ಕಂಡಂಗೆ ಯಾವ ಕಾರ್ಯಕ್ರಮಗಳನ್ನು, ಈ ದೇಶ ಕಟ್ಟೋದು ಯಾವ ಕೆಲಸವನ್ನೂ ಅವ್ರು ಮಾಡಿಲ್ಲ. ಅವರು ಬಿಜೆಪಿಗೆ ಚುನಾವಣೆ ಸಮಯದಲ್ಲಿ ಕೆಲಸ ಮಾಡ್ತಾರೆ, ಇಷ್ಟೇ ಗೊತ್ತಿರುವಂಥದ್ದು. ಆದರೆ ಸೌಹಾರ್ದತೆಯನ್ನು ಹಾಳು ಮಾಡೋಕ್ಕೆ, ಸಂವಿಧಾನವನ್ನ ಅಪಮಾನ ಮಾಡಲಿಕ್ಕೆ, ಭಾರತ ಧ್ವಜವನ್ನು ಅಪಮಾನ ಮಾಡಲಿಕ್ಕೆ RSS ಆಗಲಿ ಬಿಜೆಪಿಯವರಾಗಲಿ ಯಾವುದೇ ಮತೀಯ ಸಂಘಟನೆಗೆ ಅವಕಾಶವನ್ನ ಈ ನಾಡಿನ ಪ್ರಜ್ಞಾವಂತ ಮತದಾರರು, ಪ್ರಜ್ಞಾವಂತ ಪ್ರಜೆಗಳು ಯಾವುದೇ ರೀತಿಯ ಅವಕಾಶವನ್ನ ಕೊಡೋದಿಲ್ಲ. ಅದಕ್ಕಾಗಿ ಇವತ್ತು ನಾವು ಏನು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದಕ್ಕೆ ಇಡೀ ಕರ್ನಾಟಕ ಅವ್ರ ಪರವಾಗಿ ನಿಂತಿದೆ. RSS ಕೂಡ ಬಿಜೆಪಿ ಕೂಡ
ಸಂವಿಧಾನ ಮತ್ತೆ ಕಾನೂನು ಆಶಯಗಳ ವಿರುದ್ಧವಾಗಿ ಹೋಗಕೂಡದು, ಕಾಂಗ್ರೆಸ್ ಅದ್ರ ಪಕ್ಷದಲ್ಲಿ ಪರವಾಗಿ ಎಲ್ಲರೂ ಇರ್ಬೇಕು. ಪ್ರಿಯಾಂಕ್ ಖರ್ಗೆ ಅವ್ರ ಪರವಾಗಿ ನಿಂತಿದ್ದೀರಾ ಸರ್? ಇಲ್ಲ ಅಂತ ಬಿಜೆಪಿ ಅವರ ಆರೋಪ ಇಡೀ ಏನಿದೆ. ಕರ್ನಾಟಕ ಉತ್ಕರ್ಷ್ ನಿಂತಿದೆ ಅವ್ರ ಅವರು- ಪರವಾಗಿ. ಉತ್ಕರ್ಷ್ ಅವರು ಈ RSS ಶಾಖೆಗಳಿಗೆ ಯುವಕರನ್ನ ಮಕ್ಕಳನ್ನ ಬಲವಂತವಾಗಿ ಕರ್ಕೊಂಡು ಬರಲಾಗುತ್ತೆ, ಯಾಕಂದ್ರೆ ಅವರನ್ನು ದುರ್ಬಳಕೆ ಮಾಡ್ಕೊಳ್ಳಲಾಗ್ತಿದೆ ಅನ್ನೋ ಆರೋಪ ಅಥವಾ ಅನುಮಾನ ನಟರಾಜ್ ಗೌಡ್ರಿಗೆ ಕಾಂಗ್ರೆಸ್ ಪಕ್ಷದವರಿಗಿದೆ. ನೋಡಿ, ಎಲ್ಲೂ ಕೂಡ ಆ ರೀತಿ ಶಾಖೆಗಳಲ್ಲಿ ವಿದ್ಯಾರ್ಥಿಗಳನ್ನಾಗ್ಲಿ ಮಕ್ಕಳನ್ನಾಗ್ಲಿ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ. ಮತ್ತೆ ಬಹಳ ಹೆಚ್ಚಾಗಿ ನಾನು RSS ಬಗ್ಗೆ ಮಾತಾಡ್ಲಿಕ್ಕೆ ನಾನು RSS ನ ವಕ್ತಾರ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ವಕ್ತಾರ. ಮತ್ತೊಂದು ನಟರಾಜ್ ಗೌಡ್ರು ಹೇಳ್ಬಿಟ್ರು ಇವತ್ತು ಕಾಂಗ್ರೆಸ್ನವರು ಸಮಾನತೆ ಬಗ್ಗೆ ಮಾತನಾಡ್ತೇವೆ ಅಂತ. ಮೊದಲು ಅವ್ರಿಗೆ ಮಾಹಿತಿ ಇರ್ಲಿ, ಸಮಾನತೆ ಮತ್ತು ಸಂವಿಧಾನದ ಬಗ್ಗೆ ಮಾತನಾಡುವಂತ ಯಾವ ನೈತಿಕತೆ ಇಲ್ಲ ರೀ. ಇವತ್ತು ಕೇಳಿಸ್ಕೊಳ್ಬೇಕು, ನೀವು ಮಾತನಾಡ್ಬೇಕಾದ್ರೆ ಸುಮ್ಮನೆ ಆಯ್ತು, ಕೇಳಿಸ್ಕೊಳ್ತಕ್ಕಂಥ ಧೈರ್ಯ ಇರ್ಬೇಕು. ಕಲಬುರಗಿಯಲ್ಲಿ ನೋಡಿ, ನೀವು RSS ಬಿಜೆಪಿ ಎರಡೂ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಅವ್ರು ಸುಮ್ಮನೆ ಇದ್ರು, ಯುವಕರನ್ನ ದುರ್ಬಳಕೆ ಅಂದ್ರೆ ಅವ್ರು ಸುಮ್ಮನೆ ಇದ್ರು. ಕೇಳಿಸ್ಕೊಬಿಡಿ, ಸುಮ್ನೆ ಮಾತಾಡ್ತಾರೆ. ಉತ್ಕರ್ಷ್ ಅವರೇ ಮುಂದುವರೆಸಿ. ನೋಡಿ, ಇವತ್ತು ಏನು ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದಕ್ಕೆ ಕಾಂಗ್ರೆಸ್ನವರೆಲ್ಲ ಒಪ್ಕೊಂಡ್ರು ಅಂತ ಹೇಳ್ತಾರಲ್ರಿ. ನಟರಾಜ್ ಗೌಡ್ರೆ ತಿಳ್ಕೊಳ್ರಿ ಸ್ವಲ್ಪ ಮಾಹಿತಿನ. ಅಫ್ಜಲ್ಪುರದ ಶಾಸಕರು ಹೇಳ್ತಾರೆ, ಏನ್ ಹೇಳಿದ್ರು, ಪ್ರಿಯಾಂಕಾ ಖರ್ಗೆ ಏನೇ ಮಾಡ್ಲಿ ಇವತ್ತು ನಾನು ನನ್ನ ಶಾಲೆಯಲ್ಲಿ ಸಂಘದ ಶಾಖೆಯನ್ನ ಸಂಘದ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಬಹಳ ಸ್ಪಷ್ಟ ವೈಯಕ್ತಿಕ ವಿಚಾರ. ನಿಮ್ಮ ಉಪಮುಖ್ಯಮಂತ್ರಿಗಳು ನಮಸ್ತೆ ಕೇಳಿಸ್ಕೊಳ್ಳೋ ಧೈರ್ಯ ಇಲ್ಲ ಅಂದ್ರೆ ಮತ್ತೆ ಯಾಕೆ ಬಿಜೆಪಿ ನಾಯಕರು ತಮ್ಮ ಮಕ್ಕಳ ಮಕ್ಕಳು ರಸ್ತೆಗೆ ಬರಬೇಕು ಅಷ್ಟೇ. ಒಂದು ನಿಮಿಷ ಉತ್ಕರ್ಷ್ ಅವ್ರದ್ದು ಬಿಟ್ರೆ ಬೇರೆ ಯಾರ್ದು ನಂದು ಸಮೇತ ಮ್ಯೂಟ್ ಮಾಡಿ. ಉತ್ಕರ್ಷ್ ಅವ್ರದ್ದು ಒಂದು ನಿಮಿಷ. ಮೇಡಮ್, ನಾನು ಐ ರಿಯಟ್ರೇಟ್, ಅಫ್ಜಲ್ಪುರದ ಶಾಸಕರು ಅವರೇ ಖುದ್ದು ಹೇಳಿದ್ರು, ಪ್ರಿಯಾಂಕಾ ಖರ್ಗೆ ಏನೇ ಮಾಡಿದ್ರು ಕೂಡ ನನ್ನ ಶಾಲೆಯಲ್ಲಿ ಸಂಘದ ಶಾಖೆಯನ್ನ ಸಂಘದ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡ್ತೀನಿ ಅಂತ. ನಿಮಗೆ ಅವ್ರನ್ನ ಬ್ಯಾನ್ ಮಾಡುವಂತ ತಾಕತ್ತಿದ್ಯಾ? ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ರು, ಅವ್ರನ್ನ ಬ್ಯಾನ್ ಮಾಡುವಂತ ತಾಕತ್ತಿದ್ಯಾ? ಕುಣಿಗಲ್ ರಂಗನಾಥ್ ಹೇಳಿದ್ರು ಆ ಶಾಖೆಯ ಗೀತೆಯಲ್ಲಿ ಏನ್ ತಪ್ಪಿದೆ ಅಂತ, ಅವ್ರನ್ನ ಬ್ಯಾನ್ ಮಾಡುವಂತ ತಾಕತ್ತಿದ್ಯಾ? ಪುತ್ತೂರ್ನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಸಂಘದ ಗಣವೇಶವನ್ನು ಹಾಕೊಂಡು ಹೇಳಿದ್ರು ನಮಸ್ತೆ ಸದಾ ವತ್ಸಲೆ ಅಂತ. ಈಗ ನಾವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ, ಸರ್ ನೀವು ಸಂಘವನ್ನ ಬ್ಯಾನ್ ಮಾಡೋದ್ ಬಿಟ್ಬಿಡಿ, ನಿಮ್ಮ ಸ್ವಪಕ್ಷದ ನಾಯಕರುಗಳೇ ಸಂಘದ ಬಗ್ಗೆ ಒಳ್ಳೆಯ ಪಾಸಿಟಿವ್ ಒಪಿನಿಯನ್ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಮೊದಲು ನಿಮ್ಮ ತಾಕತ್ತನ್ನ ಅವರನ್ನು ಬ್ಯಾನ್ ಮಾಡೋದ್ರಲ್ಲಿ ತೋರಿಸಿ, ಮತ್ತೆ ಮುಂದುವರೆದು ಇವತ್ತೇನು RSS ಬ್ಯಾನ್ ಮಾಡ್ತೀವಿ, RSS ನಿಷೇಧ ಮಾಡ್ತೀವಿ ಅನ್ನುವಂಥ ಡೈವರ್ಷನ್ ಪಾಲಿಟಿಕ್ಸ್ ಅನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಮಾಡ್ಕೊಂಡ್ ಬಂದಿದೆ. ನಮ್ಮ ನಿಲುವು ಇವತ್ತು ಬಹಳ ಸ್ಪಷ್ಟವಾಗಿದೆ ರೀ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಕಿತ್ತು ತಿನ್ನುವಂತ ಬಡತನ ಇದೆ, ಕಿತ್ತು ತಿನ್ನುವಂತ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಮೊದಲು ಪ್ರಿಯಾಂಕಾ ಖರ್ಗೆ ಉತ್ತರ ಕೊಡ್ಲಿ. ITBT ಮಂತ್ರಿಯಾಗಿ ಎಷ್ಟು ITBT ಇಂಡಸ್ಟ್ರಿಗಳನ್ನ ಆ ಕಲಬುರಗಿಗೆ ತರುವಂತ ಕೆಲಸ ಮಾಡಿದಿರ ಶ್ರೀಮಾನ್ ಪ್ರಿಯಾಂಕಾ ಖರ್ಗೆ ಅವರೇ. ಇಟ್ ಇಸ್ ದ ಫೇಲ್ಯೂರ್ ಆಫ್ ಯುವರ್ ಗವರ್ನೆನ್ಸ್. ಅದ್ ಬಿಟ್ಬಿಟ್ಟು ಕುಣಿಯಕ್ಕಾಗ್ದೋ ನೆಲ ಡೊಂಕು ಅಂದಂಗೆ ನಿಮ್ ಕಡೆ ಕೆಲಸ ಮಾಡಕ್ಕಾಗಿಲ್ಲ, RSS ನಿಷೇಧ ಮಾಡ್ತೀನಿ ಹೇಳುವಂತದ್ದು ಎಷ್ಟು ಸರಿ? ಶ್ರೀವತ್ಸ ಸರ್, ಇವತ್ತು ಕೋರ್ಟ್ನಲ್ಲಿ ಆದ ಅಬ್ಸರ್ವೇಷನ್ ಜಸ್ಟಿಸ್ ನಾಗಪ್ರಸನ್ನ ಅವರು ಹೇಳಿದ್ರು, ನೋಡಿ ಸರ್ಕಾರದ ಉದ್ದೇಶ ಏನು ಅನ್ನೋದು ಬೇರೆ ಏನೋ ಅಚೀವ್ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ ಅನ್ನೋ ರೀತಿಯಲ್ಲಿದೆ ಕ್ಯಾಬಿನೆಟ್ ನ ಡಿಸಿಷನ್. ಪೊಲೀಸ್ ಆಕ್ಟ್ ಇದೆ, ಪೊಲೀಸ್ ಆಕ್ಟ್ ನ ಪ್ರಕಾರ ಸ್ಥಳೀಯವಾದ ಆಡಳಿತ ಹಾಗೆ ಪೊಲೀಸರಿಗೆ ಸಂಬಂಧಪಡುತ್ತೆ ಆಯಾ ಪ್ರದೇಶಗಳಲ್ಲಿ ಅನುಮತಿಯನ್ನ ಕೊಡಬೇಕಾ ಬೇಡವಾ ಅಂತ ಹೇಳಿ ಇದನ್ನ ಓವರ್ಕಮ್ ಮಾಡ್ಬಿಟ್ಟು ಹೊಸದೊಂದು ಕ್ಯಾಬಿನೆಟ್ ಆದೇಶವನ್ನ ಹೊರಡಿಸೋದು ಸರ್ಕಾರದ ಉದ್ದೇಶನೇ ಪ್ರಶ್ನೆ ಮಾಡುವಂತಾಗಿದೆ. ಇದು ಕೋರ್ಟ್ನ ಅಬ್ಸರ್ವೇಷನ್ ಸರ್. ಹೌದು, ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ನಾವು ಪಥಸಂಚಲನವನ್ನು ಮಾಡಿದ್ದೀವಿ. ಎಲ್ಲೂ ಆಗಿಲ್ಲ. ನಾವು ಅದನ್ನೇ ಹೇಳಿದ್ದು, ಕೋರ್ಟ್ ಅಬ್ಸರ್ವೇಷನ್ ಸರಿ ಇದೆ, ಸರ್ಕಾರದ ಉದ್ದೇಶ ಸರಿ ಇಲ್ಲ. ಈ ಹಿಂದೆನೇ ಇಂದಿರಾ ಗಾಂಧಿ ಅಂತವರೇನೆ ಈ RSSನ ನಾವೇನಾದರೂ ನಿಷೇಧ ಮಾಡೋಕ್ಕೆ ಹೋದರೆ ರಬ್ಬರ್ ಬಾಲ್ನಂತೆ ಪುಟಿದೇಳುತ್ತೆ ಎನ್ನುವಂಥ ಮಾತನ್ನು ಸ್ವತಃ ಇಂದಿರಾ ಗಾಂಧಿ ಅವರು ಹೇಳಿದ್ರು. ನಟರಾಜ್ ಗೌಡ್ರು ಅರ್ಥ ಮಾಡ್ಕೊಳ್ಳಿ. ನಾವು ಇವತ್ತು ಇಲ್ಲಿ ಮಾತಾಡ್ತಿರೋದು ಸಂಘದ ಆಕ್ಟಿವಿಟಿಯನ್ನು ನಾವೇನೋ ನಿಷೇಧ ಮಾಡ್ತೀವಿ ಅಂತ ಹೋಗ್ತಾ ಇದ್ದೀರಿ. ನೀವು ಮಾಡ್ತಿರೋದು ನಾವು ಓಪನ್ ಫೀಲ್ಡ್ನಲ್ಲಿ ಮಾಡ್ತಿರೋ ಆಕ್ಟಿವಿಟಿನ ತಡೆಯುವಂಥದ್ದನ್ನು ನೋಡುವಂಥ ಅವಕಾಶವನ್ನು ಕಳ್ಕೊತಾ ಇದ್ದೀರಾ. ನಾವೇನು ಯುವಕರ ಮಕ್ಕಳನ್ನು ಕರ್ಕೊಂಬಂದು ಏನು ಹೇಳ್ಕೊಡ್ತೀವಿ ಅಂತ ನೋಡಿ, ದೇಶಭಕ್ತಿಯನ್ನು ಏನು ಮಾಡ್ತೀವಿ ಅಂತ ಹೇಳಿ, RSSನ ಅನೇಕ ಸಾಹಿತ್ಯ ಪ್ರಕಟಣೆಗಳ ಬಗ್ಗೆ ನಿಮ್ದು ಅಬ್ಜೆಕ್ಷನ್ಸ್ ಇದ್ರೆ ಹೇಳಿ. ಯಾವ್ಯಾವ ಮಹಾಪುರುಷರ ಬಗ್ಗೆ ನಾವೆಲ್ಲ ಬರೆದಿದ್ದೀವಲ್ಲ, ಒಂದೇ ಒಂದು ತಪ್ಪು ಪುಸ್ತಕ ಪ್ರಿಂಟ್ ಆಗಿದ್ರೆ ಮಾತಾಡಿ. RSSನ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಸ್ವಲ್ಪ ವಿಷಯ ತಿಳ್ಕೊಂಡು ಮಾತಾಡಿ. ನೀವು ಕಾಂಗ್ರೆಸ್ಸಿನ
ಒಬ್ಬರು ವಕ್ತಾರರಾಗಿ ಬಂದಿದ್ದೀರಿ. RSS 100 ವರ್ಷ ಇದೆ ಅನ್ನೋದು ಗೊತ್ತಿರಲಿ. ಈ ರೀತಿ ಸಮಾಜದ ಒಳಗೆ ಹಿಂದೂ ಸಂಘಟನೆಯನ್ನು ಮಾಡ್ತಾ ಮಾಡ್ತಾ ಜಾತಿ ಅನ್ನುವಂಥ ಎಲ್ಲೂ ತರದೇನೆ ಇವತ್ತು RSS ನಾವು ಮಾಡ್ತಿರುವಂಥ ಚಟುವಟಿಕೆ ನಿಷೇಧ ಮಾಡಕ್ಕೆ ಹೊರಟಿದ್ದೀರಿ. ಮಾಡೋಕ್ಕಾಗಲ್ಲ. ಅದನ್ನೇ ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ಮುಂದೇನು ನೀವು ಎಡುತ್ತೀರಿ, ದ್ವಿಸದಸ್ಯ ಪೀಠ ಅಂತ ಹೇಳ್ತೀರಿ. ಎಲ್ಲ ಕಡೆ ಹೋದ್ರೂ ಇದೇ ಆಗೋದು. ಸಂವಿಧಾನಬದ್ಧವಾಗಿ ಇದ್ದೀವಿ, ಸಂವಿಧಾನಕ್ಕೆ ನಾವು ನಡ್ಕೋತಾ ಇದ್ದೀವಿ. ನಾವು ಸಂವಿಧಾನಕ್ಕೆ ಮೀರಿದವರು ಅಲ್ಲ. Right. RSSನವರು ಸಂವಿಧಾನವನ್ನ ಬಿಟ್ಟು ಏನು ಮಾಡಿಲ್ಲ. Right. ನಾವು ಸಂವಿಧಾನವನ್ನ ಗೌರವಿಸ್ತೀವಿ ಅನ್ನೋದನ್ನ ಮತ್ತೊಮ್ಮೆ ಹೇಳಕ್ ಬಯಸ್ತೀನಿ. ಕಾರ್ಯಕ್ರಮಕ್ಕೆ ಸಮಯ ಇದ್ದಷ್ಟೇ ಕಡೆದಾಗ ನಟರಾಜ್ ಗೌಡ್ರೆ ಮತ್ತೊಂದ್ಸತಿ ಜೆಂಟಲ್ ರಿಮೈಂಡರ್, ನೀವು ಅಬ್ಜೆಕ್ಟ್ ಮಾಡ್ತಾ ಇರುವ ದಂಡದ ಬಗ್ಗೆ ಅಥವಾ ಈ RSS ಸಂಘ ಏನು ರಿಜಿಸ್ಟರ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರವಾಗ್ಲಿ ಸರ್ಕಾರದ ಪರ ವಕೀಲರಾಗ್ಲಿ ಇದುವರೆಗೂ ಚಕಾರ ಎತ್ತಿಲ್ಲ ಕೋರ್ಟ್ನಲ್ಲಿ. ಯಾಕಂದ್ರೆ ಆಚೆ ಬಂದು ಕಾಂಗ್ರೆಸ್ ಪಕ್ಷದ ವಕ್ತಾರರು ಹಾಗೆ ಮಿನಿಸ್ಟರ್ಗಳು ಮಾತನಾಡ್ತಿರೋ ವಿಚಾರ ಬೇರೆ, ಕೋರ್ಟ್ನಲ್ಲಿ ಆಗ್ತಾ ಇರುವ ಚರ್ಚೆಗಳು ಬೇರೆ. ನಿಮಗೆ ನಿಜವಾಗ್ಲೂ ಸಂವಿಧಾನ ಬಾಹಿರವಾಗಿ RSS ನಡ್ಕೊಳ್ತಾ ಇದೆ ಅಂತಂದ್ರೆ ಅದು ನಿಷೇಧ ಮಾಡೋ ಸಲುವಾಗಿಯೂ ಕೂಡ ಕೋರ್ಟ್ನಲ್ಲಿ ಒಂದು ದಾವೆ ಹಾಕಿ ಮುಂದುವರಿಸಿ ಅಂತ ಹೇಳ್ತಾ, ಎನಿವೆ ನಾಳೆ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಂಡಿಸಲಿದ್ದಾರೆ ಈ ಸರ್ಕಾರದ ಕ್ಯಾಬಿನೆಟ್ನ ಡಿಸಿಷನ್ನ ಕುರಿತಂತೆ. ಹಾಗೆ ಚಿತ್ತಾಪುರದ ಶಾಂತಿ ಸಭೆಯ ವರದಿಯನ್ನ ಜಿಲ್ಲಾಧಿಕಾರಿಗಳು ಕೋರ್ಟ್ಗೆ ಕೊಡುವವರಿದ್ದಾರೆ. ಕಾನೂನಾತ್ಮಕವಾಗಿ ಬರುವ ಆದೇಶವನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು. ಅದು ಭೀಮಾರ್ಮಿ ಇರಬಹುದು, ದಲಿತ ಸಂಘರ್ಷ ಸಮಿತಿ ಇರಬಹುದು, RSS ಕೂಡ ಇರಬಹುದು. ಆ ಕುತೂಹಲ ಏನಾಗುತ್ತೆ ಅನ್ನೋದು ಅದಾದ ದಿನ, ಕೋರ್ಟ್ನ ತೀರ್ಪು ಹೊರಬಂದ ದಿನ ಮತ್ತೊಮ್ಮೆ ಇದೇ ವಿಚಾರಕ್ಕೆ ಚರ್ಚೆ ಮಾಡೋಣ. ಇವತ್ತಿನ ಚರ್ಚೆಗೆ ಸಮಯ ಇದ್ದಷ್ಟೇ. ಧನ್ಯವಾದ ಎಲ್ಲರಿಗೂ ಕೂಡ.